ಸ್ನೇಹಿತರೆ ನಮಸ್ಕಾರ. ಇದು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನಿಂದ ಏನು ನಿನ್ನೆ ಬೈಕ್ ಟ್ಯಾಕ್ಸಿ ಪರವಾಗಿ ತೀರ್ಪು ಬಂದಿದೆ ಅಂತೆಲ್ಲ ಪತ್ರಿಕೆ ಟಿ ವಿಯವರೆಲ್ಲ ಪ್ರಚಾರ ಮಾಡ್ತಿದ್ದಾರೆ. ಅವ್ರ ಪರವಾಗಲ್ಲ ಇದು. ನೀವು ಪೂರಾ ಅದು ಆರ್ಡ್ರ್ ಕಾಪಿ ತಗೋಬೇಕು, ಏನು ಆದೇಶ ಮಾಡಿದ್ದಾರೆ ನೋಡ್ಬಿಟ್ಟು ಇದು ಮಾಡಬೇಕು. ಅದೇನೋ ನಿಷೇಧ ಏರಿದ್ರು ಅದನ್ನು ತೆಗೆದಾಕಿದ್ದಾರೆ. ಬೈಕ್ ಟ್ಯಾಕ್ಸಿನ ಸ್ವಂತ ಬಳಕೆ ವಾಹನ ವೈಟ್ ಬೋರ್ಡಲ್ಲಿ ಮಾಡಬೇಕು ಅಂತ ಏನು ಕೋರ್ಟ್ ಹೇಳಿಲ್ಲ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನು ಸುಮ್ಮನೆ ಈ ಟಿ ವಿ ಮಾಧ್ಯಮದವರು ಬೈಕ್ ಟ್ಯಾಕ್ಸಿಗೆ ನಿಷೇಧ ತೆರವು ಮಾಡಿದ್ದಾರೆ, ಬೈಕ್ ಟ್ಯಾಕ್ಸಿ ಓಡಿಸ್ಕೋಬೋದು, ಏನೇನೋ ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಇದು ಆ ಥರ ಮಾಡಿಲ್ಲ. ನೀವು ಸಾರಿಗೆ ಇಲಾಖೆಗೆ ಅರ್ಜಿ ಹಾಕಿ ಎಲ್ಲೋ ಬೋರ್ಡ್ ಮಾಡಿಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮಾಡಿಕೊಂಡು ಆಮೇಲೆ ಓಡಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಈಗ ಓಡಿಸ್ತಾ ಇರೋರಿಗೆ ಸುಮ್ಮನೆ ಬಿಡಬೇಕಾ? ಹಿಡಿಬೇಕು. ಯಾರು ಹಿಡಿಬೇಕು? ಸಾರಿಗೆ ಇಲಾಖೆಯವ್ರು ಹಿಡಿಬೇಕು, ಟ್ರಾಫಿಕ್ ಪೊಲೀಸರು ಹಿಡಿಬೇಕು. ಹಿಡಿದು ಅವ್ರಿಗೆ ಕಾನೂನು ರೀತಿಯಾಗಿ ಶಿಕ್ಷೆ ಕೊಡಬೇಕು. ಓಡಿಸೋದಕ್ಕೆ ಈ ಮೋಟಾರ್ ವೆಹಿಕಲ್ ಕಾನೂನಲ್ಲಿ ಅವಕಾಶ ಇಲ್ಲ. ಮೋಟಾರ್ ವೆಹಿಕಲ್ ಕಾನೂನಲ್ಲಿ ಬೈಕ್ಗಳ್ನ ಎಲ್ಲೋ ಬೋರ್ಡ್ ಮಾಡೋಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಬೆಂಗಳೂರು ನಗರಕ್ಕೆ 2 ಲಕ್ಷ ಪರ್ಮೆಂಟ್ ಕೊಟ್ಟಿದ್ದಾರೆ. 2 ಲಕ್ಷ ಕುಟುಂಬ ಜೀವನ ಮಾಡೋಕ್ಕೆ ಸಾರಿಗೆ ವಾಹನವಾಗಿ 2 ಲಕ್ಷ ಆಟೋ ರಿಕ್ಷಾ ಕೊಟ್ಟಿದ್ದಾರೆ. 2 ಲಕ್ಷ ಪರ್ಮೆಂಟ್ ಕೊಟ್ಟಿದ್ದಾರೆ ಸಾರಿಗೆ ವಾಹನ ಆಗಿ. ಹಾಗಾಗಿ ಒಬ್ಬರಿಗೆ ಪರ್ಮೆಂಟ್ ಕೊಟ್ಟು ಅವನ ಜೀವನ ಹಾಳು ಮಾಡೋಕ್ಕೆ, ಇನ್ನೊಬ್ಬನಿಗೆ ಎಲ್ಲೋ ಬೋರ್ಡ್ ಮಾಡೋಕ್ಕೆ ಬರಲ್ಲ. ಕಾನೂನಲ್ಲೂ ಇಲ್ಲ. ಮೋಟಾರ್ ವೆಹಿಕಲ್ ಕಾನೂನಲ್ಲೂ ಸಹಿತ ಟೂ ವೀಲರ್ನ ಎಲ್ಲೋ ಬೋರ್ಡ್ ಮಾಡಬೇಕು ಅಂತ ಕಾನೂನಲ್ಲಿ ಇಲ್ಲ. ಹಾಗಾಗಿ ನೀವೇನು ಭಯ ಪಡೋದು ಬೇಕಾಗಿಲ್ಲ. ನಾವು ಎಲ್ಲರ ಮೇಲೂ ಒತ್ತಡ ಇರಬೇಕು. ಬೆಂಗಳೂರು ನಗರ 10 ಆರ್ ಟಿ ಒಗಳ ಇನ್ಚಾರ್ಜ್ ಇದ್ದಾರೆ. ಒಬ್ಬರು ಅಡಿಷನಲ್ ಕಮಿಷನ್, ಜಾಯಿಂಟ್ ಕಮಿಷನ್ ಆಫ್ ಟ್ರಾನ್ಸ್ಪೋರ್ಟ್ ಶೋಭಾ ಮೇಡಮ್ ಅವರು. ಅವರಿಗೆಲ್ಲ ಯೂನಿಯನ್ನವರು ಅರ್ಜಿ ಕೊಡಬೇಕು. ನೀವು ಎಲ್ಲ ಆರ್ ಟಿ ಒಗಳು ಪ್ರತಿದಿನ ವೈಟ್ ಬೋರ್ಡ್ ಗಾಡೀಲಿ ಯಾರಾದರೂ ಜನ ಕರ್ಕೊಂಡು ಹೋದರೆ ಅವ್ರನ್ನ ಹಿಡಿದು ಸೀಸ್ ಮಾಡಬೇಕು ಅಂತ. ಅಲ್ಲಿಂದ ಜಿಲ್ಲಾಧಿಕಾರಿ ಕೊಡಬೇಕು. ನಮಗೆ ಪರ್ಮೆಂಟ್ ಕೊಟ್ಟಿರೋರು ಜಿಲ್ಲಾಧಿಕಾರಿ. ಅವ್ರು ಕೊಟ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಆಗಲ್ಲ. ಬೆಂಗಳೂರು ನಗರದಲ್ಲಿ ಎಷ್ಟು ಆಟೋ ಇರಬೇಕು, ಎಷ್ಟು ಟ್ಯಾಕ್ಸಿ ಇರಬೇಕು, ಎಷ್ಟು ಬಸ್ಗಳು ಇರಬೇಕು ಅಂತೇಳಿ ಪರ್ಮಿಷನ್ ಕೊಡೋರು ಅವರು. ನಮಗೆ ಕೊಟ್ಬಿಟ್ಟು ಇವತ್ತು ಯಾವನೋ ವೈಟ್ ಬೋರ್ಡೋನು, ಕೆಲ್ಸಕ್ಕೆ ಹೋಗೋನು, ಮನೆಗೆ ಹೋಗೋನು, ಸ್ಟೂಡೆಂಟು ಎಲ್ಲರೂ ಬಂದು ಓಡಿಸ್ತಾರೆ ಗಾಡಿ ಅಂದರೆ ನೀವೇನಪ್ಪ ಮಾಡ್ತಾಯಿದ್ರೆ ಹಿಂಗೆ ಆಗ್ತಾಯಿದೆ ಅನ್ಯಾಯ ಅಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೊಡಬೇಕು. ಕಾನೂನಾತ್ಮಕವಾಗಿ ಕೆಲಸ ಮಾಡೋಕ್ಕೆ ಇವರಿಗೆ ತಯಾರಿ ಮಾಡಬೇಕು ಸ್ನೇಹಿತರೆ. ನಾವು ಹೋರಾಟ, ಬೀದಿಲಿ ಕುತ್ಕೊತೀವಿ, ಉಪವಾಸ ಮಲಗ್ತೀವಿ, ಇದೆಲ್ಲ ಏನು ನಡೆಯಲ್ಲ ಇವ್ರ ಹತ್ರ. ಕಾನೂನುಬದ್ಧವಾಗಿ ಕೆಲಸ ಮಾಡಿರಿ. ನಮಗೆ ಕೊಟ್ಟಿರೋ ಪರ್ಮೆಂಟು ಪ್ರಕಾರ ನಾವು ಇದು ಲೈಸೆನ್ಸ್ ಇದೆ, ಟ್ಯಾಕ್ಸ್ ಕಟ್ತೀವಿ, ಸಾರಿಗೆ ವಾಹನವಾಗಿ ಇಟ್ಕೊಂಡಿದ್ದೀವಿ. ಇವರಿಗೆಲ್ಲ ಇಂಥ ಇಲ್ಲೀಗಲ್ ಆಗಿ ಬಂದಿರೋಂಥ ಈ ಆಪ್ ಕಂಪನಿಯವರು ನೀವು ತಿಳ್ಕೊಳ್ಳಿ. ಒಂದು ಟೂ ವೀಲರಿಂದ 2 ಲಕ್ಷ ರೂಪಾಯಿ ದುಡ್ಡು, 2 ಲಕ್ಷ ಟೂ ವೀಲರ್ ಕೊಡ್ತಾ ಇದೆ. ಒಂದು ಟೂ ವೀಲರಿಂದ 100 ರೂಪಾಯಿ ಅವನಿಗೆ ಕಮಿಷನ್ ಬಂತು ಅಂದ್ರೂ ಕೋಟಿಗಟ್ಟಲೆ ಬರುತ್ತೆ. ಅವನು ಹೇಳಿ ಕೋರ್ಟಲ್ಲಿ ಏನು ವಾದ ಮಾಡಿದಾನೆ ಗೊತ್ತಾ? 2 ಲಕ್ಷ ಜನ ನಮಗೆ ಟೂ ವೀಲರ್ ಬೇಕು ಅಂದ್ರಂತೆ. 2 ಲಕ್ಷ ಕುಟುಂಬನ ಇವನು ಸಾಕ್ತಾ ಇದ್ದಾನಂತೆ ಅವ್ರು ಓಡಿಸೋರಿಗೆ. ಇದೆಲ್ಲ ಇಲ್ಲೀಗಲ್ ಆಗಿ. ನಾಳೆ ಯಾವನ ವೈನ್ ಸ್ಟೋರನ್ನು 24 ಗಂಟೆ ತೆಗಿತಾನೆ. ಗಾಂಜಾ ಮಾರೋ, ನಾನು ಗಾಂಜಾ ಮಾರದ ನನ್ನ ಜೀವನ ನಡೀತಿದ್ದಾನೆ, ಕೋರ್ಟ್ ಆರ್ಡ್ರ್ ಮಾಡಿಬಿಡುತ್ತಾ? ಕಾನೂನಿಲ್ವಾ? ಅವ್ರಿಗೆ ಹಿಡ್ಕೊಡಲ್ಲ ಪೊಲೀಸ್ನವ್ರ ಮೇಲೆ, ಆರ್ ಟಿ ಒ ಅಧಿಕಾರಿಗಳ ಮೇಲೆ ನಾವು ಬೀಳಬೇಕು. ಅವ್ರಿಗೆಲ್ಲವೂ ಮನವಿ ಕೊಡಿ. ನಾನು ಬೇಕಾದ್ರೆ ಮನವಿ ಪತ್ರ ಒಂದು ರೆಡಿ ಮಾಡಿ ಹಾಕ್ತೀನಿ, ನೀವು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಹಾಕ್ಕೊಳ್ಳಿ. 10 ಆರ್ ಟಿ ಒ ಇನ್ಚಾರ್ಜ್ ಇದ್ದಾರಲ್ಲ, ಜಾಯಿಂಟ್ ಕಮಿಷನ್ ಆಫ್ ಟ್ರಾನ್ಸ್ಪೋರ್ಟ್, ಅವ್ರಿಗೆ ಕೊಡಿ. ಅಲ್ಲಿಂದ ಡಿ ಸಿ ಕೊಡಿ. 1 ವಾರಕ್ಕೆ ಆರ್ ಟಿ ಐ ಹಾಕಿ ಏನು ಕ್ರಮ ತೊಗೊಂಡಿದ್ದೀರಾ, ಎಷ್ಟು ಟೂ ವೀಲರ್ ಹಿಡ್ದಿದ್ದೀರಾ. ಇಲ್ಲ ಅಂದರೆ ಅವ್ರ ವಿರುದ್ಧ ದೂರುಗಳು ಕೊಡಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಸಾರಿಗೆ ವಾಹನ ಚಾಲಕರು, ಬೆಂಗಳೂರು ನಗರದ ಸಾರಿಗೆ ಸೇವೆಗೆ ಬಂದಿರೋರು. ಯಾವುದೇ ಕ್ರಮ ತೊಗೊಳ್ತಾ ಇಲ್ಲ ಇವ್ರನ್ನ ಹುದ್ದೆಯಿಂದ ತೆಗೆದಾಕ್ರಿ. ನಾವು ಯಾರೋ ಬೈತಾ ಇದ್ರು ಪಾಪ ರಾಮಲಿಂಗಾರೆಡ್ಡಿಗಲ್ಲ. ರಾಮಲಿಂಗಾರೆಡ್ಡಿ ಎಲ್ಲ ಲೆಕ್ಕ ಅಲ್ಲ ರೀ. ಈ ದೇಶದ ಕಾನೂನು ಸಂವಿಧಾನ ನಮ್ಮನ್ನು ರಕ್ಷಣೆಗಿರೋದು ಅದು. ಅದನ್ನು ಓದ್ಕೊಳ್ಳಿ. ಇನ್ನೂ 2-3 ಸರಿ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಓದಿ. ಎಲ್ಲೂ ಓಡಿಸೋಕ್ಕೆ ಅವ್ರಿಗೆ ಅನುಮತಿ ಇಲ್ಲ. ಈ ಆಪ್ ಕಂಪನಿಯವರು 100 ಕೋಟಿ ಸಂಪಾದನೆ ಬರೋದ್ರಿಂದ ಏನೋ ಈ ಅಧಿಕಾರಿಗಳಿಗೆ ಲಂಚ ಕೊಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ತಾಕತ್ತಿಲ್ವಾ? ಸಾರಿಗೆ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇಲ್ವಾ ಈ ರಾಜ್ಯದಲ್ಲಿ? ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಳ್ತಾರೆ. ಕಾರು ಓಡಾಡೋಕೆ, ಇನ್ನೋವಾ ಕಾರುಗಳು. ನಾಚಿಕೆ ಆಗಲ್ವಾ? ಇವರು ಸ್ವಂತ ಬಳಕೆ ವಾಹನದಲ್ಲಿ ಜನ ಕರ್ಕೊಂಡು ಹೋಗ್ತಾರೆ. ನಾವು ಅವ್ರ ಮೇಲೆ ಕ್ರಮ ತೊಗೋಬೇಕು ಅಂತ ನಾವಾಗಿ ಹಿಡಿಬೇಕಾ? ನಾವಾಗಿ ಹಿಡಿದ್ರೆ FIR ಆಗ್ತೀವಿ ಅಂತ ಹೇಳ್ತಾರೆ ರಾಮಲಿಂಗಾರೆಡ್ಡಿ. ನಾಚಿಕೆ ಆಗ್ಬೇಕು ಇವರಿಗೆಲ್ಲ. ನಾವು ಯಾವತ್ತೂ ಬಿಡಬಾರ್ದು ಸ್ನೇಹಿತರೆ. ಈ ಅಧಿಕಾರಿಗಳು ಸುಮ್ಮನೆ ಕುಂತಿರೋ ಜಿಲ್ಲಾಧಿಕಾರಿ ಇವ್ರ ಮೇಲೆ ಬೀಳಬೇಕು. ನೀನು ಹೆಂಗಪ್ಪ 2 ಲಕ್ಷ ಪರ್ಮೆಂಟ್ ಕೊಟ್ಟಿದೆಯಾ, ಈ ತಕ್ಷಣ ನಮಗೆ ಇವ್ರ ಮೇಲೆ ಕ್ರಮ ತೊಗೊಳಕ್ಕೆ ನೀವು ಆದೇಶ ಹೊಡಿಸ್ಬೇಕು ಅಂತ ಹೇಳ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಹೇಳಬೇಕು, ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳಬೇಕು. ದಿನ ಎಷ್ಟು ಗಾಡಿ ಹಿಡಿದ್ರು ಅಂತ ಆರ್ ಟಿ ಐಯಲ್ಲಿ ಹಾಕ್ಬೇಕು. ಎಲ್ಲ ಸಂಘಟನೆಯವರು ಹಾಕಿ ತೆಗೆಸ್ಬೇಕು. ಮುಲಾಜಿ ಹೇಳ್ದಂಗೆ ಈ ಕಂಪನಿಗಳನ್ನ ಮುಚ್ಚಿಸ್ಬೇಕು. ಇಲ್ಲ ಅಂದರೆ ನಮ್ಮ ಜೀವನ ಮತ್ತು ನಮ್ಮ ಆದಾಯ ಎಲ್ಲವೂ ನಾಶ ಮಾಡ್ತಾರೆ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ.
ಬರೀ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿ ಹೋಗೋದಲ್ಲ, ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ. ನೋಡಿ ಅಲ್ಲಿ ಅವರು ರ್ಯಾಪಿಡೋನು ದೊಡ್ಡ ದೊಡ್ಡ ಲಾಯರ್ ಇಟ್ಬಿಟ್ಟು ಅಲ್ಲಿ ವಾದ ಮಾಡಿಸೇನೆ ತೆರವು ಏನೋ ನಿಷೇಧಾಜ್ಞೆ ತೆರವುಗೊಳಿಸ್ಬಿಟ್ಟು ಅಷ್ಟೇ. ನೀವು ವೈಟ್ ಬೋರ್ಡಲ್ಲಿ ಹೊಡೀರಿ ಅಂತ ಹೇಳಿಲ್ಲ ಜಡ್ಜು, ಅದಕ್ಕೆ ಹೇಳಿದ್ದು ಜಡ್ಜ್ಮೆಂಟ್ ಕಾಪಿ ಓದ್ಮೇಲೆ ಗೊತ್ತಾಗೋದು, ಅದು ಓದಬೇಕು ಏನಂತ ಅಂತ. ನಾವು ಅಲ್ಲಿವರೆಗೂ ಸುಮ್ಮನೆ ಇರೋದು ಬೇಡ. ಮಂಗಳವಾರದೊಳಗೆ ನೀವೆಲ್ಲರೂ ಮನವಿ ಪತ್ರಗಳನ್ನು ರೆಡಿ ಮಾಡ್ಕೊಳ್ಳಿ. ಸಾರಿಗೆ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗೆ ಎಲ್ಲರಿಗೂ ಕೊಡೋಣ. ನಿಮ್ಮ ಯೂನಿಯನ್ ಲೆಟ್ರೇಟೆಲ್ಲ ಕೊಡಿ, ಹಿಂದೆನೇ ಬಿಡಬೇಡಿ, ಮುಲಾಜೆ ಇಲ್ಲ. ಏನು ನಿಮ್ಮ ಕೆಲಸ ಏನು ಮಾಡ್ತಾಯಿದ್ರೆ ಹಿಡ್ದು ಹಾಕಿರಿ. ವೈಟ್ ಬೋರ್ಡಲ್ಲಿ ಹೊಡಿಯೋಕ್ಕೆ ಎಲ್ಲಿದೆ? ಈ ದೇಶದ ಕಾನೂನಲ್ಲಿ ಇದೆಯಾ, ಸಂವಿಧಾನದಲ್ಲಿ ಇದೆಯಾ? ಉದ್ಯೋಗ ಸಿಕ್ಬಿಡುತ್ತೆ ಅಂತ ಏನು ಬೇಕಾದ್ರೆ ಮಾಡ್ಬೋದಾ? ಏನು ಬೇಕಾದ್ರೆ ಮಾಡೋಕ್ಕಾಗುತ್ತಾ? ಹಾಗಾಗಿ ಎಚ್ಚೆತ್ಕೊಳ್ಳಿ ಸ್ನೇಹಿತರೆ, ಯಾರೂ ಹೆದರಬೇಕಾಗಿಲ್ಲ. ಟೂ ವೀಲರ್ ಬೈಕ್ ಟ್ಯಾಕ್ಸಿ ಆಗಿ ಬಳಸೋಕ್ಕೆ ಬರೋಲ್ಲ ವೈಟ್ ಬೋರ್ಡ್ನ. ಇದ್ರ ವಿರುದ್ಧ ನಾವೆಲ್ಲ ಒಟ್ಟಾಗಿ ನಿಂತ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.